ನಮಸ್ಕಾರ. ಸಾಮಾನ್ಯ ಜ್ಞಾನ ಟಾಪ್ 35 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದರಲ್ಲೂ ವಿಶೇಷವಾಗಿ FDA, SDA, KPSCಯ ಸಿ ಗ್ರೂಪ್ ಹುದ್ದೆಗಳ ನೇಮಕಾತಿ, ಪೊಲೀಸ್ ನೇಮಕಾತಿಗಳಲ್ಲಿ ಈ ಪ್ರಶ್ನೆಗಳು ಬಂದೇ ಬರುತ್ತೆ. ಎಲ್ಲ ಪ್ರಶ್ನೆಗಳಿಗೂ ಕೂಡ ಅತ್ಯಂತ ಸರಳ ವಿವರಣೆಗಳ ಜೊತೆಗೆ ಸರಿ ಉತ್ತರವನ್ನು ನೀಡಲಾಗಿದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಕರ್ನಾಟಕದಲ್ಲಿ ಪ್ರಾದೇಶಿಕ ಅಸಮತೋಲನಗಳನ್ನು ಸರಿಪಡಿಸುವುದಕ್ಕಾಗಿ ರಚಿತವಾದ ಉನ್ನತ ಅಧಿಕಾರ ಸಮಿತಿಯ ಅಧ್ಯಕ್ಷರಾಗಿದ್ದವರು ಯಾರು? ಡಾಕ್ಟರ್ DM ನಂಜುಂಡಪ್ಪ. ಪ್ರಾದೇಶಿಕ ಅಸಮತೋಲನಗಳನ್ನು ಸರಿಪಡಿಸುವುದಕ್ಕಾಗಿ ರಚಿತವಾದ ಉನ್ನತ ಅಧಿಕಾರಿ ಸಮಿತಿಯ ಅಧ್ಯಕ್ಷರಾಗಿದ್ದವರು ಡಾಕ್ಟರ್ DM ನಂಜುಂಡಪ್ಪ. 3 is the right answer. ಈ ಕೆಳಕಂಡ ವಿದ್ಯಮಾನದಿಂದಾಗಿ ಮರುಭೂಮಿಯಲ್ಲಿ ಮರೀಚಿಕೆಗಳು ಕಾಣಿಸಿಕೊಳ್ಳುತ್ತವೆ. ಬೆಳಕಿನ ಸಂಪೂರ್ಣ ಆಂತರಿಕ ಪ್ರತಿಫಲನ. ಅತಿ ಹೆಚ್ಚು ಸಾಂದ್ರ ಮಾಧ್ಯಮದಿಂದ ಅತಿ ಕಡಿಮೆ ಸಾಂದ್ರ ಮಾಧ್ಯಮಕ್ಕೆ ಬೆಳಕು ಪ್ರಸಾರ ಆಗುವಾಗ ಮಾಧ್ಯಮಗಳನ್ನು ಪ್ರತ್ಯೇಕಿಸುವ ಸಮಯದಲ್ಲಿ ಏರ್ಪಡುವ ಪತನ ಕೋನಕ್ಕಿಂತ ದೊಡ್ಡದಾಗಿದ್ದು ಅದು ಸಂಪೂರ್ಣ ಆಂತರಿಕ ಪ್ರತಿಫಲನ ಉಂಟು ಮಾಡುತ್ತದೆ. ಇದನ್ನು ಬಿಸಿಲು ಕುದುರೆ, ಮೃಗಜಾಲ ಅಂತಲೂ ಕರೀತಾರೆ. ಇವಕ್ಕೆ ಸಂಪೂರ್ಣ ಆಂತರಿಕ ಪ್ರತಿಫಲನವೇ ಕಾರಣ. 4 is the right answer. ವಿಜ್ಞಾನಿಗಳು ಒಂದು ಹೊಸ ತಂತ್ರವಿಧಾನವನ್ನು ರೂಪಿಸಿದ್ದು, ಇದರ ಪ್ರಕಾರ ರಕ್ತದ ಕ್ಯಾನ್ಸರ್ ಇರುವ ರೋಗಿಗಳಿಗೆ ಅವರದೇ ಟಿ ಕೋಶಗಳಿಂದ ಚಿಕಿತ್ಸೆ ಮಾಡಬಹುದಾಗಿದೆ. ಟಿ ಕೋಶಗಳು ಒಂದು ವಿಧದ ಬಿಳಿ ರಕ್ತ ಕೋಶಗಳು. ರಕ್ತದ ಘಟಕದಲ್ಲಿ 4 ವಿಧ ಇದ್ದಾವೆ. ಒಂದು ಪ್ಲಾಸ್ಮಾ, ಕೆಂಪು ರಕ್ತ ಕಣ, ಬಿಳಿ ರಕ್ತ ಕಣ ಮತ್ತು ಕಿರುತಟ್ಟೆಗಳು. ಟಿ ಕೋಶಗಳು ಒಂದು ಬಿಳಿ ರಕ್ತ ಕೋಶಗಳಾಗಿವೆ. 1 is the right answer. ಇವು ರೋಗ ನಿರೋಧಕ ಶಕ್ತಿಯನ್ನು ನೀಡುವಂತಹ ಕಣಗಳು. ಕ್ಯಾನ್ಸರ್ನ ಕೀಮೋಥೆರಪಿಯಲ್ಲಿ ಸೀಸಕ್ಕಿಂತ ಹೆಚ್ಚು ಪರಿಣಾಮಕಾರಿ ಎಂದು ಇತ್ತೀಚೆಗೆ ಕಂಡುಕೊಳ್ಳಲಾದ ಅಡ್ಡ ಪರಿಣಾಮಗಳು ಕಡಿಮೆ ಇರುವಂತಹ ಲೋಹ ಯಾವುದು? ಬೆಳ್ಳಿ ಕಡಿಮೆ ಅಡ್ಡ ಪರಿಣಾಮವನ್ನು ಹೊಂದಿದೆ. 1 is the right answer. ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನು ನೀಡುವ ಫೌಂಡೇಶನ್ ಯಾವುದು? KK ಬಿರ್ಲಾ ಫೌಂಡೇಶನ್. ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನು ಪ್ರತಿ ವರ್ಷ ಸಂವಿಧಾನದಲ್ಲಿ ಪಟ್ಟಿ ಮಾಡಲಾದ 22 ಭಾಷೆಗಳಲ್ಲಿ ಅತ್ಯುತ್ತಮ ಕೃತಿಗಳಿಗೆ ಗದ್ಯ ಅಥವಾ ಕವನ ಸಾಹಿತ್ಯಕ್ಕೆ ನೀಡಲಾಗುತ್ತದೆ. KK ಬಿರ್ಲಾ ಫೌಂಡೇಶನ್ ರವರು 1991ರಿಂದ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನ ನೀಡುತ್ತಿದ್ದಾರೆ. 3 is the right answer. ಸಂವೇದನಾ ಸೂಚ್ಯಂಕವು ಈ ಕೆಳಕಂಡ ವ್ಯವಹಾರಗಳ ಏರಿಳಿತವನ್ನು ಅಳೆಯುತ್ತದೆ. ಹಣದ ಮಾರುಕಟ್ಟೆ ಮತ್ತು ಬಂಡವಾಳದ ಮಾರುಕಟ್ಟೆ. ಸಂವೇದನಾ ಸೂಚ್ಯಂಕವು ಹಣದ ಮಾರುಕಟ್ಟೆ ಮತ್ತು ಬಂಡವಾಳದ ಮಾರುಕಟ್ಟೆಯನ್ನು ಅಳೆಯುತ್ತದೆ. 2 is the right answer. ಆರ್ಥಿಕ ಅಭಿವೃದ್ಧಿಯೊಂದಿಗೆ ಸ್ಥೂಲ ದೇಶೀಯ ಉತ್ಪನ್ನದಲ್ಲಿನ ಸೇವಾ ಕ್ಷೇತ್ರದ ಪಾಲು ಹೆಚ್ಚಾಗುತ್ತದೆ. ಆರ್ಥಿಕ ಅಭಿವೃದ್ಧಿಯೊಂದಿಗೆ ಸ್ಥೂಲ ದೇಶೀಯ ಉತ್ಪನ್ನದಲ್ಲಿನ ಸೇವಾ ಕ್ಷೇತ್ರದ ಪಾಲು ಹೆಚ್ಚಾಗುತ್ತದೆ. 1 is the right answer. ಮೈಸೂರಿನ ಓರಿಯೆಂಟಲ್ ಲೈಬ್ರರಿಯನ್ನು ಸ್ಥಾಪಿಸಿದ ದಿವಾನರು ಯಾರು? ದಿವಾನ್ ಶೇಷಾದ್ರಿ ಅಯ್ಯರ್. ಮೈಸೂರು ಓರಿಯೆಂಟಲ್ ಲೈಬ್ರರಿಯನ್ನು 1891ರಲ್ಲಿ ಕೆ ಶೇಷಾದ್ರಿ ಅಯ್ಯರ್ ಅವರು ದಿವಾನರಾಗಿದ್ದಾಗ ಸ್ಥಾಪಿಸಲಾಯಿತು. ಇದನ್ನು 1943ರಲ್ಲಿ ಓರಿಯೆಂಟಲ್ ಸಂಶೋಧನಾ ಸಂಸ್ಥೆ ಎಂದು ಮರುನಾಮಕರಣ ಮಾಡಲಾಯಿತು. 1902ರಲ್ಲಿ ಈ ಲೈಬ್ರರಿಯಲ್ಲಿ R ಶ್ಯಾಮಶಾಸ್ತ್ರಿಯವರು ಕೌಟಿಲ್ಯ ಅರ್ಥಶಾಸ್ತ್ರವನ್ನು ಪತ್ತೆ ಮಾಡಿದರು. 3 is the right answer. ಪ್ರಪಂಚದಲ್ಲಿಯೇ ಪ್ರಸಿದ್ಧವಾದ ಖಜುರಾಹೋ ದೇವಾಲಯವನ್ನು ಕಟ್ಟಿಸಿದವರು ಯಾರು? ಚಂದೇಲರು. ಚಂದೇಲ ವಂಶವು 9ರಿಂದ 13ನೇ ಶತಮಾನದವರೆಗೆ ಮಧ್ಯ ಭಾರತದಲ್ಲಿ ಸ್ಥಾಪನೆಯಾದ ವಂಶ. ಇವರು ಕಲೆ, ವಾಸ್ತುಶಿಲ್ಪಕ್ಕೆ ಹೆಚ್ಚಿನ ಕೊಡುಗೆಯನ್ನು ನೀಡಿದ್ದು ಖಜುರಾಹೋದಲ್ಲಿ ವಿಶ್ವಪ್ರಸಿದ್ಧ ದೇವಾಲಯಗಳನ್ನು ನಿರ್ಮಿಸಿದರು. 3 is the right answer. ಸಾಮಾಜಿಕ ಬದಲಾವಣೆ ವಿವರಿಸಲು ಬಳಕೆ ಆಗುವ ಪದ ಪಾಶ್ಚಾತ್ಯೀಕರಣ. 1 is the right answer. ವರಾಹವು ಈ ಕೆಳಗಿನ ಯಾವ ಮನೆತನದ ರಾಜ್ಯ ಲಾಂಛನವಾಗಿತ್ತು? ಚಾಲುಕ್ಯ. ಚಾಲುಕ್ಯರ ಆಳ್ವಿಕೆ 6ನೇ ಶತಮಾನದಿಂದ ಆರಂಭಗೊಂಡು 8ನೇ ಶತಮಾನದ ಮಧ್ಯಭಾಗದಲ್ಲಿ ಕೊನೆಗೊಂಡಿತು. ರಾಜ ಜಯಸಿಂಹ ಈ ವಂಶದ ಸ್ಥಾಪಕ. ಇವರ ರಾಜ ಲಾಂಛನ ವರಾಹ. ರಾಜಧಾನಿ ಬಾದಾಮಿ. 3 is the right answer.
ಕನ್ನಡ ಸಾಹಿತ್ಯ ಪರಿಷತ್ತನ್ನು ಯಾವಾಗ ಸ್ಥಾಪಿಸಲಾಯಿತು? ಕ್ರಿಸ್ತಶಕ 1915. ಕನ್ನಡ ಸಾಹಿತ್ಯ ಪರಿಷತ್ತನ್ನು 1915ರಿಂದ ನಡೆಸಿಕೊಂಡು ಬರುತ್ತಿರುವುದು ದೊಡ್ಡ ಪ್ರಮಾಣದ ಕನ್ನಡದ ಸಮ್ಮೇಳನವಾಗಿದೆ. 1915ರಲ್ಲಿ ಇದರ ಅಧ್ಯಕ್ಷತೆಯನ್ನು ಎಚ್ ವಿ ನಂಜುಂಡಯ್ಯ ಬೆಂಗಳೂರಿನಲ್ಲಿ ವಹಿಸಿದ್ದರು. 3 ಈಸ್ ದಿ ರೈಟ್ ಆನ್ಸರ್. ಮಂಡ್ಯದಲ್ಲಿ ಸಕ್ಕರೆ ಕಾರ್ಖಾನೆಯನ್ನ ಸ್ಥಾಪಿಸಿದವರು ಯಾರು? ದಿವಾನ್ ಮಿರ್ಜಾ ಇಸ್ಮಾಯಿಲ್. ಆಧುನಿಕ ಮೊದಲ ಸಕ್ಕರೆ ಕೈಗಾರಿಕೆಯನ್ನು ದಿವಾನ್ ಮಿರ್ಜಾ ಇಸ್ಮಾಯಿಲ್ ರವರು 1933ರಲ್ಲಿ ಮಂಡ್ಯದಲ್ಲಿ ಸ್ಥಾಪಿಸಿದರು. 4 ಈಸ್ ದಿ ರೈಟ್ ಆನ್ಸರ್. ಕಂಪನಿಯ ಆದಾಯವನ್ನು ಹೆಚ್ಚಿಸುವ ದೃಷ್ಟಿಯಿಂದ ಭೂ ಒಡೆಯರೊಂದಿಗೆ ಒಂದು ಶಾಶ್ವತ ಒಪ್ಪಂದವಾಗಿ 1793ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯಿಂದ ಜಮೀನ್ದಾರಿ ಪದ್ಧತಿಯು ಸೃಷ್ಟಿಸಲಾಯಿತು. ಈ ಪದ್ಧತಿಯನ್ನು ಪ್ರಾರಂಭಿಸಿದವರು ಲಾರ್ಡ್ ಕಾರ್ನ್ವಾಲಿಸ್. ಖಾಯಂ ಜಮೀನ್ದಾರಿ ಪದ್ಧತಿಯನ್ನು 1793ರಲ್ಲಿ ಲಾರ್ಡ್ ಕಾರ್ನ್ವಾಲಿಸ್ ಪ್ರಾರಂಭಿಸಿದನು. 1 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಧಾತುಗಳ ಯಾವ ಸಂಯೋಜನೆಯು ಭೂತೊಗಟ್ಟೆಯ ಒಂದು ಬಹುಮುಖ್ಯ ಭಾಗವನ್ನು ರಚಿಸಿದೆ? ಆಮ್ಲಜನಕ ಮತ್ತು ಸಿಲಿಕಾನ್. ಭೂಕವಚ ಭೂಮಿಯ ಅತ್ಯಂತ ಮೇಲ್ಭಾಗದ ಪದರ. ಇದರ ಮೇಲ್ಭಾಗವು ಹೆಚ್ಚು ಹಗುರ ವಸ್ತುಗಳಿಂದ ಕೂಡಿದೆ. ಇವುಗಳಲ್ಲಿ ಸಿಲಿಕಾನ್ ಮತ್ತು ಅಲ್ಯೂಮಿನಿಯಂ ಪ್ರಮಾಣ ಹೆಚ್ಚಾಗಿರುವುದರಿಂದ ಇದನ್ನು ಸಿಯಾನ್ ಎನ್ನುವರು. ಅತ್ಯಂತ ಹೇರಳವಾಗಿ ಆಕ್ಸಿಜನ್ ಮತ್ತು ಸಿಲಿಕಾನ್ ಇದೆ. 1 ಈಸ್ ದಿ ರೈಟ್ ಆನ್ಸರ್. ಒಂದು ಅತಿವಾಹಕದ ವಾಹಕತ್ವವು ಅಪರಿಮಿತವಾಗಿರುತ್ತದೆ. 2 ಈಸ್ ದಿ ರೈಟ್ ಆನ್ಸರ್. ಮಂಜಿನ ಮೂಲಕ ಏನೂ ಕಾಣಿಸುವುದಿಲ್ಲ, ಏಕೆಂದರೆ ಮಂಜಿನಲ್ಲಿರುವ ಹನಿಬಿಂದುಗಳು ಬೆಳಕನ್ನು ಚದುರಿಸುತ್ತವೆ. ಮಂಜಿನಲ್ಲಿರುವ ಹನಿಬಿಂದುಗಳು ಬೆಳಕನ್ನು ಚದುರಿಸುವುದರಿಂದ ಮಂಜಿನ ಮೂಲಕ ನಮಗೆ ಏನೂ ಗೋಚರಿಸುವುದಿಲ್ಲ. 1 ಈಸ್ ದಿ ರೈಟ್ ಆನ್ಸರ್. ಬೆಳಕಿನ ವರ್ಷ ಅಂದರೆ ದೂರದ ಏಕಮಾನ. ಜ್ಯೋತಿ ವರ್ಷವನ್ನ ಬೆಳಕಿನ ವರ್ಷ ಎಂತಲೂ ಕರೆಯಲಾಗುತ್ತದೆ. ಇದನ್ನು ನಕ್ಷತ್ರದ ನಡುವಿನ ದೂರವನ್ನು ಅಳೆಯಲು ಉಪಯೋಗಿಸುವರು. ಬೆಳಕು ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ವೇಗದಂತೆ ಒಂದು ವರ್ಷದಲ್ಲಿ ಚಲಿಸುವ ದೂರವನ್ನು ಒಂದು ಜ್ಯೋತಿ ವರ್ಷ ಎನ್ನುವರು. 2015ನೇ ವರ್ಷವನ್ನು ಅಂತಾರಾಷ್ಟ್ರೀಯ ಬೆಳಕಿನ ವರ್ಷ ಎಂದು ಘೋಷಿಸಲಾಗಿತ್ತು. 2 ಈಸ್ ದಿ ರೈಟ್ ಆನ್ಸರ್. ಸೌರವ್ಯೂಹದಲ್ಲಿ ಅತ್ಯಂತ ಸಾಂದ್ರವಾದ ಗ್ರಹ ಭೂಮಿ. ಭೂಮಿಯು ಹೆಚ್ಚು ಸಾಂದ್ರತೆಯನ್ನು ಹೊಂದಿದ ಗ್ರಹವಾಗಿದೆ. ಇದು ಸೌರವ್ಯೂಹದಲ್ಲಿ 5ನೇ ದೊಡ್ಡ ಗ್ರಹ ಹಾಗೂ ಸೂರ್ಯನಿಂದ 3ನೇ ಸ್ಥಾನದಲ್ಲಿರುವ ಗ್ರಹ. ಈ ಗ್ರಹವನ್ನು ನೀಲಿ ಗ್ರಹ ಎಂತಲೂ ಕರೆಯುತ್ತಾರೆ. ಇದರ ದೈನಂದಿನ ಚಲನೆಯ ಅವಧಿ 23 ಗಂಟೆ 56 ನಿಮಿಷ 4.09 ಸೆಕೆಂಡುಗಳು. ವಾರ್ಷಿಕ ಚಲನೆಯ ಅವಧಿ 365 4ನೇ 1 ದಿನಗಳು. 3 ಈಸ್ ದಿ ರೈಟ್ ಆನ್ಸರ್. ಸಮಾನಾಂತರವಾದ 2 ಕನ್ನಡಿಗಳ ನಡುವೆ ಒಂದು ವಸ್ತುವನ್ನು ಇರಿಸಿದಾಗ ಉಂಟಾಗುವ ಪ್ರತಿಬಿಂಬಗಳ ಸಂಖ್ಯೆ ಎಷ್ಟು? ಅಪರಿಮಿತ, ಅಂದರೆ ಲೆಕ್ಕವಿಲ್ಲದಷ್ಟು. ಸಮಾನಾಂತರವಾದ 2 ಕನ್ನಡಿಗಳ ನಡುವೆ ವಸ್ತುವನ್ನು ಇರಿಸಿದಾಗ ಪ್ರತಿಬಿಂಬಗಳನ್ನು ಲೆಕ್ಕ ಮಾಡಲಿಕ್ಕಾಗಲ್ಲ, ಅಷ್ಟೊಂದು ಉಂಟಾಗುತ್ತೆ. 3 ಈಸ್ ದಿ ರೈಟ್ ಆನ್ಸರ್. ಜಡ ಅನಿಲಗಳು ರಾಸಾಯನಿಕವಾಗಿ ತುಂಬಾ ನಿಷ್ಕ್ರಿಯ. ಹಾಗಾಗಿನೇ ಇದಕ್ಕೆ ನಾವು ಜಡ ಅನಿಲ ಅಂತ ಕರಿತೀವಿ. ಇದನ್ನ ಆವರ್ತ ಕೋಷ್ಟಕದ 18ನೇ ವರ್ಗದ ಧಾತುಗಳು ಅಂತೇಳಿ ಕರೀತಾರೆ. ಇದನ್ನ 0 ವರ್ಗದ ಧಾತುಗಳು ಅಥವಾ ನೊಬೆಲ್ ಗ್ಯಾಸ್ ಅಂತಲೂ ಕೂಡ ಕರೀತಾರೆ. ಇದು ಅಷ್ಟಕ ಎಲೆಕ್ಟ್ರಾನ್ ವಿನ್ಯಾಸವನ್ನು ಹೊಂದಿರೋದ್ರಿಂದ ಅಂತ ಹೇಳಿದ್ರೆ ಹೊರಕವಚ ಸಂಪೂರ್ಣವಾಗಿ ತುಂಬಿರೋದ್ರಿಂದ ಇದು ರಾಸಾಯನಿಕವಾಗಿ ತುಂಬಾ ನಿಷ್ಕ್ರಿಯವಾಗಿರುತ್ತವೆ. ಸೊ ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ ಹೀಲಿಯಂ, ನಿಯಾನ್, ಆರ್ಗಾನ್, ಕ್ರಿಪ್ಟಾನ್, ಸೆನಾನ್, ರೆಡಾನ್ ಇವೆಲ್ಲವೂ ಕೂಡ ಜಡ ಅನಿಲಗಳು. 4 ಈಸ್ ದಿ ರೈಟ್ ಆನ್ಸರ್. ಇದರಲ್ಲಿ ಯಾವುದು ರಾಸಾಯನಿಕ ಗೊಬ್ಬರ? ಸೋಡಿಯಂ ನೈಟ್ರೇಟ್. ಇದು ರಾಸಾಯನಿಕ ಗೊಬ್ಬರ. ಇದನ್ನು ರಾಸಾಯನಿಕ ಗೊಬ್ಬರಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ ಮತ್ತು ನೈಟ್ರಿಕ್ ಆಮ್ಲದ ಉತ್ಪಾದನೆಯಲ್ಲೂ ಕೂಡ ಬಳಸುವರು. NaNO3 ಇದರ ಅಣುಸೂತ್ರ. 1 ಈಸ್ ದಿ ರೈಟ್ ಆನ್ಸರ್. ವಜ್ರದ ನಂತರ ಕಠಿಣವಾದ ಪದಾರ್ಥ ಯಾವುದು? ಕಾರ್ಬೊರೆಂಡಮ್. ಕಾರ್ಬೊರೆಂಡಮ್ ಸಿಲಿಕಾನ್ನ ಒಂದು ಸಂಯುಕ್ತ. ಇದು ವಜ್ರದ ನಂತರ ಪ್ರಕೃತಿಯಲ್ಲಿ ದೊರೆಯುವ ಅತ್ಯಂತ ಕಠಿಣವಾಗಿರುವಂತಹ ವಸ್ತು. ಹಾಗಾಗಿಯೇ ಇದನ್ನು ಕತ್ತಿ ಮತ್ತು ಹತಾರಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ಸಿಲಿಕಾನ್ ಕಾರ್ಬೈಡ್ ಇದರ ಒಂದು ರಾಸಾಯನಿಕ ಹೆಸರು. ವಜ್ರ ಕಾರ್ಬನ್ನ ಒಂದು ಬಹುರೂಪ. 2 ಈಸ್ ದಿ ರೈಟ್ ಆನ್ಸರ್.
ಸುಣ್ಣದ ತಿಳಿನೀರಿಗೆ ಗಾಳಿ ಊದಿದಾಗ ಹಾಲಿನಂತೆ ಬೆಳ್ಳಗಾಗುತ್ತದೆ, ಏಕೆಂದರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗುವುದರಿಂದ. ಸುಣ್ಣದ ತಿಳಿನೀರು ಅಂದರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಇದನ್ನು ಗಾಳಿಯನ್ನು ಊದುವುದು ಅಂತ ಹೇಳಿದರೆ ನಾವು ಅದನ್ನು ಊದಿದಾಗ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ನ ಜೊತೆಗೆ ವರ್ತಿಸಿ ಕರಗದೇ ಇರುವಂತಹ ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗುತ್ತೆ. ಹಾಗಾಗಿ ಹಾಲಿನಂತೆ ಬೆಳ್ಳಗಾಗುವುದು. 2 ಈಸ್ ದಿ ರೈಟ್ ಆನ್ಸರ್. ಬೆಳಕಿನ ವರ್ಣ ವಿಭಜನೆಯಲ್ಲಿ ಅತಿ ಹೆಚ್ಚು ಹಾಗೂ ಅತಿ ಕಡಿಮೆ ಬಾಗುವ ಬಣ್ಣ ಕ್ರಮವಾಗಿ ನೇರಳೆ ಹಾಗೂ ಕೆಂಪು. ಬೆಳಕನ್ನು ಒಂದು ತ್ರಿಭುಜ ಪಟ್ಟಕದ ಮೂಲಕ ಹಾಯಿಸಿದಾಗ ಅದು 7 ಬಣ್ಣಗಳಾಗಿ ವಿಭಜನೆಯಾಗುತ್ತದೆ. ಇದನ್ನೇ ಬೆಳಕಿನ ವರ್ಣ ವಿಭಜನೆ ಎನ್ನುವರು. ಇದನ್ನು ನೆನಪಲ್ಲಿಟ್ಕೊಳ್ಬೇಕು ಅಂತ ಹೇಳಿದರೆ ವಿಬ್ ಗಯಾರ್ ಅಂತೇಳಿ ಕರಿತೀವಿ. ಈ ವಿಬ್ ಗಯಾರ್ನಲ್ಲಿ ಅತ್ಯಂತ ಹೆಚ್ಚು ಬಾಗುವುದು ನೇರಳೆ, ಅತಿ ಕಡಿಮೆ ಬಾಗುವುದು ಕೆಂಪು. 3 ಈಸ್ ದಿ ರೈಟ್ ಆನ್ಸರ್. ಬೆಳಕು ಒಂದು ಸಾಂದ್ರತೆಯ ಮಾಧ್ಯಮದಿಂದ ಇನ್ನೊಂದು ಸಾಂದ್ರತೆಯ ಮಾಧ್ಯಮಕ್ಕೆ ನೇರವಾಗಿ ಚಲಿಸುವಾಗ ದಿಕ್ಕು ಬದಲಿಸುವುದಿಲ್ಲ. ಬೆಳಕು ಒಂದು ಸಾಂದ್ರತೆಯ ಮಾಧ್ಯಮದಿಂದ ಇನ್ನೊಂದು ಸಾಂದ್ರತೆಯ ಮಾಧ್ಯಮಕ್ಕೆ ಓರೆಯಾಗಿ ಚಲಿಸುವಾಗ ಮಾತ್ರ ತನ್ನ ದಿಕ್ಕನ್ನು ಬದಲಾಯಿಸುತ್ತೆ. ಇದನ್ನು ಬೆಳಕಿನ ವಕ್ರೀಭವನ ಅಂತೇಳಿ ಕರಿತೀವಿ. ಅದೇ ನೇರವಾಗಿ ಚಲಿಸಿದರೆ ದಿಕ್ಕು ಬದಲಿಸುವುದಿಲ್ಲ. 2 ಈಸ್ ದಿ ರೈಟ್ ಆನ್ಸರ್. ಸುವರ್ಣ ಕ್ರಾಂತಿ ಅವಧಿಯಲ್ಲಿ ಡ್ಯಾಶ್ ಅತ್ಯಧಿಕ ಉತ್ಪಾದನೆಯಾಗಿತ್ತು. ತೋಟಗಾರಿಕಾ ಬೆಳೆಗಳು ಅತ್ಯಧಿಕ ಉತ್ಪಾದನೆಯಾಗಿತ್ತು. ಹಾಗಾಗಿ ಅದನ್ನು ನಾವು ಸುವರ್ಣ ಕ್ರಾಂತಿ ಅಂತೇಳಿ ಕರೆದರು. ಇನ್ನು ಹಸಿರು ಕ್ರಾಂತಿ ಅಂದರೆ ಆಹಾರ ಧಾನ್ಯದ ಬೆಳವಣಿಗೆ. ಸುವರ್ಣ ಕ್ರಾಂತಿ ಅದೇ ತರಕಾರಿ, ಹಣ್ಣು, ಹೂಗಳ ಬೆಳೆಯುವಿಕೆ. ಶ್ವೇತ ಕ್ರಾಂತಿ ಕ್ಷೀರೋತ್ಪಾದನೆ. ಹಳದಿ ಕ್ರಾಂತಿ ಖಾದ್ಯ ತೈಲ ಉತ್ಪಾದನೆ. ನೀಲಿ ಕ್ರಾಂತಿ ಮತ್ಸ್ಯೋದ್ಯಮ. 2 ಈಸ್ ದಿ ರೈಟ್ ಆನ್ಸರ್. ಮೋಡೆಮ್ನ ವಿಸ್ತಾರ ರೂಪ ಅಂದರೆ ವಿಸ್ತೃತ ರೂಪ ಮಾಡ್ಯುಲೇಷನ್ ಅಂಡ್ ಡಿಮಾಡ್ಯುಲೇಷನ್. ಮೋಡಮ್ ಎಂದರೆ ಮಾಡ್ಯುಲೇಷನ್ ಮತ್ತು ಡಿಮಾಡ್ಯುಲೇಷನ್. ಇದು ಇದರ ವಿಸ್ತಾರ ಅಥವಾ ವಿಸ್ತೃತ ರೂಪ. ಇದೊಂದು ಹಾರ್ಡ್ವೇರ್ ಸಾಧನವಾಗಿದ್ದು ಸಂವಹನ ಮಾಧ್ಯಮಕ್ಕೆ ಸೂಕ್ತವಾದ ಸ್ವರೂಪವಾಗಿ ಮಾಹಿತಿಯನ್ನು ಪರಿವರ್ತಿಸುತ್ತದೆ. 3 ಈಸ್ ದಿ ರೈಟ್ ಆನ್ಸರ್. ದ್ಯುತಿ ಎಳೆಗಳು ಬೆಳಕಿನ ಸಂಜ್ಞೆಗಳನ್ನು ಒಂದೆಡೆಯಿಂದ ಇನ್ನೊಂದೆಡೆಗೆ ಸಾಗಿಸುವುದು ಪೂರ್ಣ ಆಂತರಿಕ ಪ್ರತಿಫಲನದ ಪರಿಣಾಮದಿಂದ. 4 ಈಸ್ ದಿ ರೈಟ್ ಆನ್ಸರ್. ಪಾಲಿಥೀನ್ ಚೀಲಗಳನ್ನು ಮರುಚಕ್ರೀಯ ಬಳಕೆಗೆ ಒಳಪಡಿಸಬೇಕಾದರೆ ಅವುಗಳ ದಪ್ಪ 40 ಮೈಕ್ರಾನ್ಗಿಂತ ಅಧಿಕವಿರಬೇಕು. ಆಗ ಅದನ್ನು ನಾವು ಮರುಚಕ್ರೀಯ ಬಳಕೆಗೆ ಒಳಪಡಿಸಬಹುದು. ಹಾಗಾಗಿನೇ ಈಗ 40 ಮೈಕ್ರಾನ್ಗಿಂತ ಕಡಿಮೆ ದಪ್ಪ ಇರುವಂತಹ ಪಾಲಿಥೀನ್ ಚೀಲಗಳನ್ನು ಭಾರತ ಸರ್ಕಾರ ರದ್ದುಗೊಳಿಸಿದೆ, ಅಂದರೆ ಬ್ಯಾನ್ ಮಾಡಿದೆ. 1 ಈಸ್ ದಿ ರೈಟ್ ಆನ್ಸರ್. ಕಲಂ 362 ಘೋಷಿತವಾದ ವಿತ್ತೀಯ ತುರ್ತು ಪರಿಸ್ಥಿತಿಯು ಅದು ಕೇಂದ್ರ ಸಂಪತ್ತಿನಿಂದ ಅನುಮೋದಿತವಾಗದ ಹೊರತು ರದ್ದಾಗುವುದು. ಈ ಅವಧಿ ಮುಗಿದ ನಂತರ 14 ದಿನಗಳು. ಸಂವಿಧಾನದ 18ನೇ ಭಾಗದಲ್ಲಿ 352ರಿಂದ 360ರವರೆಗೆ ತುರ್ತು ಪರಿಸ್ಥಿತಿಗಳನ್ನು ವಿವರಿಸಲಾಗಿದೆ. 3 ರೀತಿಯ ತುರ್ತು ಪರಿಸ್ಥಿತಿಗಳು. ಒಂದು ರಾಷ್ಟ್ರೀಯ, ಒಂದು ರಾಜ್ಯ, ಇನ್ನು ಹಣಕಾಸು ತುರ್ತು ಪರಿಸ್ಥಿತಿಗಳಿವೆ. ಇದುವರೆಗೆ ಭಾರತದಲ್ಲಿ ಹಣಕಾಸು ತುರ್ತು ಪರಿಸ್ಥಿತಿಯನ್ನು ಜಾರಿ ಮಾಡಿಲ್ಲ. 2 ಈಸ್ ದಿ ರೈಟ್ ಆನ್ಸರ್. ಭಾಗ 20 ಕಲಂ 368 ಇದು ಸಂವಿಧಾನದ ತಿದ್ದುಪಡಿ ಉಪಬಂಧಗಳು. ಸಂವಿಧಾನದ ಭಾಗ 20ರಲ್ಲಿ ವಿಧಿ 368 ಸಂವಿಧಾನದ ತಿದ್ದುಪಡಿಯನ್ನು ಮಾಡಲು ಸಂಸತ್ತಿನ ಅಧಿಕಾರ ಮತ್ತು ಅದಕ್ಕಾಗಿ ಪ್ರಕ್ರಿಯೆ ಬಗ್ಗೆ ವಿವರಿಸುತ್ತದೆ. 4 ಈಸ್ ದಿ ರೈಟ್ ಆನ್ಸರ್. ಹೀಲಿಯೋಫೈಟ್ಗಳು ಸಸ್ಯಗಳ ಗುಂಪಾಗಿದ್ದು ಅವು ಅಲ್ಪ ಬೆಳಕಿನ ತೀವ್ರತೆಯಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಣೆ ಮಾಡುತ್ತವೆ. ಅಲ್ಪ ಬೆಳಕಿನ ತೀವ್ರತೆಯಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಣೆ ಮಾಡುವಂತಹ ಸಸ್ಯಗಳನ್ನೇ ನಾವು ಹೀಲಿಯೋಫೈಟ್ ಅಂತೇಳಿ ಕರೆಯೋದು. 1 ಈಸ್ ದಿ ರೈಟ್ ಆನ್ಸರ್. ಆಧುನಿಕ ಅಂಚೆ ವ್ಯವಸ್ಥೆಯ ಅಡಿಪಾಯ ಹಾಕಿದವರು ಯಾರು? ಲಾರ್ಡ್ ಡಾಲ್ ಹೌಸಿ. ಲಾರ್ಡ್ ಡಾಲ್ ಹೌಸಿಯು ಭಾರತವನ್ನಾಳಿದ ಗವರ್ನರ್ ಜನರಲ್ಲಿಯೇ ಪ್ರಸಿದ್ಧನು. ಈತನು 1852ರಲ್ಲಿ ಟೆಲಿಗ್ರಾಫ್ ಇಲಾಖೆ, 1853ರಲ್ಲಿ ಮುಂಬಯಿಯಿಂದ ಠಾಣಾ ಮಧ್ಯೆ ರೈಲು ಸೇವೆ, 1854ರಲ್ಲಿ ಅಂಚೆ ಇಲಾಖೆಯನ್ನು ಪ್ರಾರಂಭಿಸಿದನು. 3 ಈಸ್ ದಿ ರೈಟ್ ಆನ್ಸರ್. ಭಾರತದ ದ್ವಿಪ್ರಭುತ್ವವು ಇದರಡಿಯಲ್ಲಿ ಮೊದಲಿಗೆ ಪರಿಚಯಿಸಲ್ಪಟ್ಟಿತು. ಮಾಂಟ್ಫೋರ್ಡ್ ಸುಧಾರಣೆಗಳು. ಮಾಂಟೆಗೋ ಜೆಮ್ಸ್ಫರ್ಡ್
ಸುಧಾರಣೆಗಳನ್ನು 1919ರ ಭಾರತ ಸರ್ಕಾರದ ಕಾಯ್ದೆ ಎಂದು ಜಾರಿಗೊಳಿಸಿತು. ಈ ಕಾಯ್ದೆಯಂತೆ ಸಂವಿಧಾನಾತ್ಮಕ ಬೆಳವಣಿಗೆಯನ್ನಿಟ್ಟುಕೊಂಡು ಜವಾಬ್ದಾರಿ ಸರ್ಕಾರ ರಚಿಸಿತು ಹಾಗೂ ದ್ವಿಸರ್ಕಾರ ಪದ್ಧತಿಯನ್ನು ಸ್ಥಾಪಿಸಿತು. 2 ಈಸ್ ದಿ ರೈಟ್ ಆನ್ಸರ್.